ಹಲೋ ನಮ್ಮ ಕಡೆ ನೋಡ್ತೀನಿ ಓಕೆ ಸರ್ ಓಕೆ ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ರೀ. ನಾ ಹೋಗಿರ್ಲೇನು ಸರ್ ಹೋಗೋಣ ಮಾಡಿ ಸರ್ ಅದ ರೀ ಅದಾರ ಸರ್ ನಾವು ಈ ಥರ ಹೇಳ್ತಾರೆ ಹೇಳಿ ಸರ್ ನಮಸ್ಕಾರ ರೀ. ಶಿವ ಕೋಳಿ ಅಂತ ಸರ. ಗ್ರೋಸ್ ಸ್ಕ್ಯಾನ್ ಇಲ್ಲ, ಕಲರ್ ಡಾಪ್ಲರ್ ಇಲ್ಲ. ಹಲೋ ಸರ್ ಶಿವ ಕೋಳಿ ಅಂತ ರೀ, ಸೋಷಿಯಲ್ ವರ್ಕರ್. ಡ್ರೈವರ್ ಇವರು ದಂದರಿಗಿಂದ ಬಂದಾರ ಸರ್. ಅವ್ರಿಗೆ 67 ವಯಸ್ಸು. ಎಲ್ರಿ ತಿಕೋಟದಿಂದ ದಂದರಿಗಿಂದ ಬಂದಾರ್ರಿ. ಇಲ್ಲಿ ಬಿಜಾಪುರ ಹಾಸ್ಪಿಟಲ್ ಒಳಗೆ ಮತ್ತು ಈಗ ಎಲ್ಲ ರೀತಿ ಬಡವರಿಗೆ ಫೆಸಿಲಿಟಿ ಐತಂತ ಅವ್ರು ಬಂದಿರ್ತಾರ್ರಿ. ಈಗ ಕಣ್ಣಿಂದ ಅವ್ರು ತೋರ್ಸಾರ್ರಿ, ಕಣ್ಣು ತೋರ್ಸಾರ್ರಿ. ಮತ್ತು ಕಣ್ಣಿಗೆ ಚಸ್ಮಾನು ಹೊರಗೆ ತಗೋತ ಹೇಳ್ತಾರ್ರಿ. ಮತ್ತೀಗ ಮೆಡಿಸಿನ್ ಟೂಬ್ ಬರೆದು ಕೊಟ್ಟಾರ. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಇವು ಯಾವೂ ಇಲ್ಲ, ಹೊರಗೆ ತಗೋತ ಹೇಳ್ತಾರ್ರಿ ಸರ್. ಕೆಲವೊಂದು ಇವ್ರ ಬರುವಂತ ಕೆಲವೊಂದು ಇರ್ತಾವ, ಅವು ಆಗಿರ್ತಾವ. ಯಾವ್ರಿ? ಇವು ಚಸ್ಮಾನ್ಗಳು. ಹ್ಞೂ ರೀ, ಬಂದಿಲ್ಲ ರೀ ಅವು. ಅಲ್ಲ, ಈಗ ಸ್ಟಾಕ್ ಇರಂಗಿಲ್ಲ. ಸ್ಟಾಕ್ ಇರಲ್ಲ. ನೀವು ಬರೆದು ಕೊಡ್ತೀರಿ ಸರ್. ಇವು ಮೆಡಿಸಿನ್ ಮತ್ತು ಟ್ಯಾಬ್ಲೆಟ್ ಹೊರಗೆ ತಗೊಳ್ಳೋತ ಯಾಕೆ ಹೇಳ್ತಾರೆ ಸರ್ ಇವರು? ಈಗ ಸ್ಟಾಕ್ ಈಗ ಸದ್ಯ ಇಲ್ಲ. ಅದೇ ಸರ್, ನೀವು ರೈಟಿಂಗ್ ಕೊಡಲ್ಲ. ರೈಟಿಂಗ್ ಕೊಡಂಗಿಲ್ಲ. ಯಾಕೆ ಕೊಡಲ್ಲ ರೈಟಿಂಗ್? ನೀವು ಮಾತಾಡ್ತೀನಿ, ನಿಮ್ಗೆ ತರಿಸ್ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡ. ನಿಮ್ಗೆ ತರಿಸ್ಕೊಡ್ಬೇಕಾ ಸ್ಟಾಕ್ ಅದ ತೊಗೊಂಬರ್ತಾನೆ, ತಡೀರಿ ಅಷ್ಟೇ. ಯಾವಾಗ ಕೊಡ್ಬೇಕ್ರಿ ಸರ್? ಕೊಡ್ತೇವೆ ಈಗ. ಈಗ ಚಸ್ಮಾ ಬಿಡ್ರಿ, ಏನ್ ಸರ್ ಚಸ್ಮಾ ಬಿಡ್ರಿ, ಟ್ಯಾಬ್ಲೆಟ್ಸ್ ಮತ್ತೆ ಔಷಧಿನೂ ಇಲ್ಲ. ನೀವು ಹೊರಗೆ ಹೆಂಗ್ ತಗೋ ಅಂತ ಹೇಳತ್ತೀರಿ? ಮೊನ್ನೇನು ಲಾಸ್ಟ್ ಟೈಮ್ ಅವ್ನು ಬಂದಾಗೂ ಹೇಳಿದ್ರಿ, ಈಗೇನೋ ಯುದ್ಧ ಆಗತ್ತದ, ಯುದ್ಧದ ಕಾರಣ ಹೇಳ್ತೀರಿ. ಹೋದ್ ತಿಂಗಳು ಇದೇ ತರ ಆಗಿದೆ. ಹೇಳಂಗಿಲ್ಲ, ನಿಮ್ಗೆ ತರಿಸ್ಕೊಡ್ತೈತಿ. ಯಾವಾಗ ತರಿಸ್ಕೊಡ್ತೀರಿ? ಈಗ ಕೊಡ್ತೈತಿ, ನಿಮ್ಗೆ ತರಿಸ್ಕೊಡೋದನ್ನ ಸಮಾಧಾನ ತರ್ತಾರ. ಹಾ ಅದೇ ರೀ. ಈಗ ಇದನ್ನ ಇಲ್ಲಿ ನಿಮ್ಮ ಹಾಸ್ಪಿಟಲ್ ಒಳಗೆ ಇಲ್ಲ. ಕೇಳ್ತೀನಿ, ವಾಣಿಜ್ಯ ನಂಬರ್ದೊಳಗೆ ನಮ್ಮಲ್ಲಿ ಸ್ಟಾಕ್ ಇದ್ದದ್ದು ಇರ್ಲಾರ್ದು ನೋಡ್ಬೇಕು, ನಾನು ಕೇಳ್ಬೇಕು. ಕೇಳಿದ ನಂತರ ಹೇಳ್ತೀವಿ. ಈಗ ಕೆಳಗೆ ಹೋಗಿ ನಾವು ಚೆಕ್ ಮಾಡಿದೀವ್ರಿ. ಎಲ್ಲಪ್ಪ ಅಂದ್ರೆ ಏನ್ ಟ್ಯಾಬ್ಲೆಟ್ಸ್ ಮಾತ್ರ ಏನ್ ಕೊಡತಾರಲ್ರಿ, ಅಲ್ಲಿ ನೋಡಿದಾಗ ಇವು ಯಾವೂ ಇಲ್ಲ, ಹೊರಗೆ ತಗೋರಿ ಅಂತ ಹೇಳಿದ್ರಿ ಅವರು. ನೀವ್ ಹೇಳ್ತೀರಿ ಸರ್. ನಾ ಹೇಳೋದ್ ಕೇಳಿ, ಆಯ್ತು ಅಲ್ಲಿ ಸ್ಟಾಕ್ ಇರಂಗಿಲ್ಲ, ತರಿಸ್ಕೊಡ್ಬೇಕಾಗತ್ತ. ಮತ್ತೀಗ ಅಲ್ಲಿ ಅವರು ಜನರಿಗೆ ಮಿಸ್ ಗೈಡೆನ್ಸ್ ಯಾಕೆ ಹೊರಗೆ ತಗೊಂತ ಕೊಡ್ತಾರೆ ಸರ್? ಮ್ಯಾಗ ಹೋಗ್ರಿ ನಾವು ತರಿಸ್ಕೊಡ್ತೀವಿ ಅಂತ ಹೇಳ್ಬೇಕಲ್ಲ ನೀವು. ಅವ್ರಿಗೆ ಗೊತ್ತಿರಂಗಿಲ್ಲ. ಯಾರಿಗೆ ಗೊತ್ತಿರಲ್ಲ ಸರ್? ನೀವು ಸಿಬ್ಬಂದಿಯವ್ರಿಗಲ್ರಿ, ನೀವು ಸಿಬ್ಬಂದಿಯವರಿಗೆ ಮತ್ತೆ ನೀವು ಗೈಡೆನ್ಸ್ ಎಲ್ಲ ಕೊಟ್ಟಿರ್ಬೇಕೇನಿಲ್ಲ ಸರ್? ಕೊಟ್ಟಿರ್ತದೆ. ಈಗ ನೋಡ್ರಿ, ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಬಂದ್ರೆ ನೀವು ತರಿಸ್ಕೊಡ್ತೀರಂತ. ಮತ್ತೀಗ ಅವ್ರು ಹೊರಗೆ ತಗೋತಂದ್ರೆ ಬಡವ್ರು ಹೆಂಗ್ ಹೋಗಿ ತರ್ಬೇಕ್ರಿ? ಅದಕ್ಕೆ ಹಣ ಯಾರು ಕೊಡೋರು? ಹಣ ಇರ್ಲಾರ್ದಕ್ಕೆ ಆರ್ಥಿಕ ಪರಿಸ್ಥಿತಿ ಬಡವ್ರಿಗೆ ಇಲ್ಲ ತಂದೆ ಅವ್ರು ಬಂದು ಸರ್ಕಾರಿ ಹಾಸ್ಪಿಟಲ್ ಒಳಗೆ ತೋರಿಸ್ಕೋಬೇಕು, ಹೌದಲ್ರಿ? ವ್ಯವಸ್ಥೆ ಮಾಡ್ಕೊಡ್ಬೇಕು ಇದನ್ನ ಸರ್ ಇಮಿಡಿಯೇಟ್ಲಿ ದಯವಿಟ್ಟು ಅವ್ರಿಗೆ ಮಾಡೋದು. ತರಿಸ್ಬೇಕಾದ್ರೂ ಟೈಮ್ ಹಿಡಿತದೆ, ಅದು ತರಿಸ್ಕೊಡ್ತದೆ. ಇವರು CP ಅವ್ರು ಭೇಟಿ ಮಾಡಿಸಿದ್ರು. ಇಲ್ಲಪ್ಪ ಅಂತಂದ್ರೆ ನಮ್ಮ ಹತ್ರ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಾವು ಒಂದು ರೈಟಿಂಗ್ ದಯವಿಟ್ಟು ಕೊಡ್ರಿ ಅಂತ ನಮ್ದು ರಿಕ್ವೆಸ್ಟ್. ನೋಡೋಣ, ರೈಟಿಂಗ್ ಕೊಡೋದು ಕೊಡ್ತತಿ, ಇಲ್ಲಿಗೆ ನೋಡೋಣ ಅದೇನ್ ತಲೆ. ಅಂದ್ರೆ ಇದು ಯಾವಾಗ ಕೊಡೋರು ಸರ್? ಈಗ ಅವರಿಗೆ ಅಲ್ಲ, ಕಣ್ಣಿಂದವ್ರಿಗೆ ಪಾಪ ಸಮಸ್ಯೆ ಐತ್ರಿ. ಈಗ ಮೆಡಿಸಿನ್ ಏನೋ ಅದು ಬೇಕ್ರಿ, ಮನುಷ್ಯನ್ ಬೇಕಾಗಿದೆ ನೀರು, ಮಾತ್ರೆ, ಊಟ. ಅದು ಟೈಮ್ ಟು ಟೈಮ್ 10 ದಿನ ಬಿಟ್ಟು ನೀವೇ ನೀರು ಕುಡಿಯತ್ತಂದ್ರೆ ಕುಡಿತೀರಿ ಸರ್? ಎಲ್ಲ ಮಾತಾಡಕ್ ಬರ್ತದೆ ಸಾಹೇಬ್ರ, ಮಾತಾಡಕ್ ಬರ್ತದ್ರಿ. ಸರ್ಕಾರದಿಂದ ನಿಮ್ಗೆ ಸವಲತ್ತು ಕೊಟ್ಟಾರೇನಿಲ್ರಿ? ಅಲ್ಲ ಸರ್, ನಾ ಏನಾದ್ರು ಕೇಳೋದ್ ತಪ್ಪದ? ನಾವ್ ಏನಾದ್ರು ಕೇಳೋದ್ ತಪ್ಪ? ನಾನ್ ನಿಮ್ಗೆ ಕೇಳೋದ್ ತಪ್ಪ. ನೀವು ತರಿಸ್ಕೊಡ್ತೀರತ್ತಂದ್ರೆ ಎಷ್ಟು ದಿನದ ತರಿಸ್ಕೊಡ್ತೀರಿ? ಕೇಳ್ತೀನಪ್ಪ, ಅದಕ್ಕೆ ಕೇಳ್ಸಾಕತ್ತಿ ನಿಮಗೆ. ಹೌದ್ರಿ, ಈಗ ಎಲ್ಲಿ ಹೋಗ್ಬೇಕ್ರಿ? ನಾವ್ ಎಲ್ಲಿ ಹೋಗ್ಬೇಕ್ರಿ? ಹೇಳಕತ್ತೀನಲ್ಲ, ಅವ್ರಿಗೆ ತೋರ್ಸಕ್ ಭೇಟಿ ಮಾಡಿಸ್ದಾಗ ಕೇಳಕತ್ತೀನಿ. ಇಲ್ಲ ಸರ್, ನಾನು ಪ್ರಶ್ನೆ ಕೇಳತ್ತೀನ್ರಿ. ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ನಮ್ಮ ಹಕ್ಕುಗಳು ನಾವು ಕೇಳೋದು ನಿಮ್ಗೆ ಹಕ್ಕ ಐತಿ, ಇಲ್ಲ ಅಂತ ಕೇಳಕತ್ತಿಲ್ಲ. ನಿಮ್ಗೆ ಅಲ್ಲಿ ಕಳ್ಸಾಕತ್ತೀನಿ, ಒಡವ್ರು ಹೇಳವ್ರು ಎಲ್ಲಿ ಹೋಗ್ಬೇಕು ಸರ್? ಈಗ ಕಳ್ಸಾಕತ್ತೀನಿ ಅಂತ ನೀವು ಕಳ್ಸಾಕತ್ತೀನಪ್ಪ. ಎಲ್ಲಿ ಸರ್? ಚವಾಣ್ ಸರ್ ಅಲ್ರಿ? ರಾಠೋಡ್ ಸರ್. ರಾಠೋಡ್ ಸರ್ ಅವ್ರು ಎಲ್ಲಿ ಹೋಗ್ಬೇಕ್ರಿ? ಅಲ್ಲಿ ಕಳ್ಸ್ತೇನೆ. ಈಗ ಮೆಡಿಸಿನ್ ಕೊಡ್ತಾರಲ್ರಿ ಇಲ್ಲಿ? ಈಗ ಐತಿ ಇಲ್ಲ ನಿಮ್ಗೆ ಹೇಳಕತ್ತ. ಒಂದ್ ವೇಳೆ ಸ್ಟಾಕ್ ಇರ್ಲಿಲ್ಲ ಅಂತಂದ್ರ ನೀವು ಹೊರಗಿಂದ ಕೊಡಿಸ್ಕೊಡ್ಬೇಕದು ಜವಾಬ್ದಾರಿ ಯಾರು ಸರ್? ಈಗ ನಿಮ್ಗೆ ಏನ್ ಮಾತಾಡಕತ್ತ, ನೀವ್ ಏನು ಜವಾಬ್ದಾರಿ ಯಾರು? ಅಲ್ಲಿ ಈಗ ಅವ್ರಿಗೆ ಭೇಟಿ ಮಾಡ್ಸತ್ರ ಅದ್ರದ್ದು ಇವ್ರಿಗೆ ಭೇಟಿ ಮಾಡ್ಸ ಸ್ಟಾಕ್ ಇಲ್ಲಿ ಸ್ಟಾಕ್ ಐತೆ ಇಲ್ಲ ಅದನ್ನ ಕೇಳಿದೆ. ಎಲ್ಲ ಸ್ಟಾಕ್ ಇತ್ತಂದ್ರೆ ತಾವು ಕೊಡಬಹುದು, ಸ್ಟಾಕ್ ಇಲ್ಲದೆ ಹೋಗಿದ್ರೆ ಅದಕ್ಕೆ ಪ್ರೊಸೀಜರ್ ಅವ್ರಿಗೆ ಮಾಡಿ ಕೇಳಿಸ್ಕೊಂಡು ಬರ್ರಿ ಫಸ್ಟ್. ಯಾಕಂದ್ರೆ ಸರ್ ನಮ್ಮ ರಿಕ್ವೆಸ್ಟ್ ಏನ್ ಗೊತ್ತೇನ್ರಿ? ಇಲ್ಲಿ ಸರ್, ಈಗ ತಾವ್ ಹೆಂಗ್ ಹೇಳತ್ತಿರಲ್ಲ, ಈ ಬಂದಂತ ಹೊರ ರೋಗಿಗಳಿಗೆ ಇಲ್ಲಿದ್ ಏನು ಗೊತ್ತಿರಲ್ಲ, ಹೊರಗ್ ತಗೋತ ಯಾಕೆ ಕೇಳ್ಕೊಡ್ತಾರ್ರಿ? ಸ್ಟಾಕ್ ಮುಗ್ದಿತ್ತಂತಂದ್ರೆ ಸರ್ ಅದು ಸ್ಟಾಕ್ ಈಗ ಸರ್ಕಾರದಿಂದ ಈಗ ಜನರಿಗೆ ಇಲ್ಲಿ ಔಷಧಿ ಇರ್ಲಿಲ್ಲ ಅಂದ್ರೆ ಹೊರಗೆ ಕೊಡಿಸ್ಕೊಡೋ ಜವಾಬ್ದಾರಿ ಯಾರ್ದ್ರಿ? ಕೊಡಿಸ್ಕೊಡೋದಾಯ್ತು, ಯಾರ ಜವಾಬ್ದಾರಿ ಸರ್ ಅದು?
ಕೊಡಿಸ್ಕೊಡೋದು ಇಲ್ಲಿವರೆದೇ ಜವಾಬ್ದಾರಿ ಹೌದೇನಿಲ್ರಿ. ಮಾಡಿ ಈಗ ಎಷ್ಟೋ ಜನಕ್ಕೆ ಈಗ ಉದಾಹರಣೆ ಇವನೇ ಲಾಸ್ಟ್ ಟೈಮ್ ಇವನಿಗೆ ಮೆಡಿಸಿನ್ ಕೊಡ್ಲಾರ್ದೆ ಕಳ್ಸಿದ್ರಿ, ಇಲ್ಲಿ ಮೇಲೆ ತಂದು ಇಲ್ಲ ಸ್ಟಾಕ್ ಚೆಕ್ ಮಾಡಿಸಿ ಕೊಡ್ಬೋದಿತ್ರಿ. ಮುಗಿದಿತ್ತಂದ್ರೆ ಕೆಳಗೆ ಕನ್ಫರ್ಮೇಶನ್ ಮಾಡ್ಕೊಂತಾರೆ, ಮಾಡ್ಕೊಂಡ್ಸಿಂದ್ರೆ ನಿಮ್ಗೆ ಇದು ಮಾಡ್ತಾರ ಅಷ್ಟೇ. ಈಗ ನಾನು ಇಲ್ಲಿ ಚೆಕ್ ಮಾಡಿಸ್ತೀನಿ ಸರ್, ಈ ಕಡೆ ಇದನ್ನ ವ್ಯವಸ್ಥೆ ಮಾಡ್ಕೊಡಿ ಇವ್ರು ವರ್ಷಿಪ್ ಕಡೆ ಹೋಗಿ ವ್ಯವಸ್ಥೆ ಮಾಡಿ ಬರ್ರಿ ಸರ್ ಬರ್ರಿ. ಹೋರಿ ಅವ್ರು ಸರ್ಕಾರದಿಂದ ಎಲ್ಲಾ ತರ ಇಲ್ಲೆಲ್ಲ ಅನುಕೂಲ ಇರ್ತದ್ರಿ, ನೀವು ಬಂದು ಕೇಳ್ಬೇಕ್ರಿ. ಇಲ್ಲ ತಂದ್ರೆ ಅದು ಹೊರಗೆ ಬರೆದು ಕೊಟ್ರು ಅವರು ಕೊಡಿಸ್ಕೊಡೋ ಜವಾಬ್ದಾರಿ ಇಲ್ಲಿಯವ್ರದ್ದು ಇರ್ತದ್ರಿ, ಅಧಿಕಾರಿಗಳ್ದು ಇರ್ತೈತೆ. ಸರ್ ಹೋಗೋಣ ಮತ್ತೆ ಅಲ್ಲಿ ಟೈಮಿಂಗ್ ಬಂದಿಲ್ಲ ಅಂತ ಕೇಳ್ತಾರೆ ಏನು ಸರ್. ಅದು ಗ್ರೋತ್ ಸ್ಕ್ಯಾನ್ಗೆ ಐತಿ ಅಂತ ಕೇಳಿ ದೇವಮನೆ ಸರ್ ಕೇಳಿಗೆ ಸ್ವಲ್ಪ ಕೇಳಿ ಅದು ಐತಿಲ್ಲ ಅಂತ ಕೇಳಿ ಹೇಳ್ತಾರೆ. ಯಾಕೆ ಸರ್ ಇಷ್ಟಿಲ್ಲ ಇಲ್ಲ ಸರ್, ಅದು ಇರಲಿ ಕೇಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಪ್ರತಿಯೊಂದು ಅವ್ರಿಗೆ ಕೇಳಿದ್ರೆ ಹೆಂಗ ಸಂಬಂಧಪಟ್ಟವ್ರಿಗೆ ಕೇಳ್ತೀವಿ ಮತ್ತೆ ಇವ್ರಿಗೆ ಕೇಳಿದ್ರೆ ಇವ್ರೇನ ಬರ್ತಿಲ್ಲ ಅಂತ ಅವ್ರಿಗೆ ಕೇಳಿದ್ರೆ ಅಂತಾರ, ಅದಕ್ಕೆ ಕೇಳಿ ಮತ್ತೆ ಅದನ್ನು ಇವ್ರಿಗೆ ಕೇಳಿದ್ರೆ ಏನ್ ಹೇಳಿ ಗ್ರೋತ್ ಸ್ಕ್ಯಾನ್ ವಿತ್ ಡಾಪ್ಲರ್ ಅಂತ ಬರ್ದಾರ ಸರ್. ಹಾ ಗ್ರೋತ್ ಸ್ಕ್ಯಾನ್ ಡಾಪ್ಲರ್ ಇಲ್ಲ ಅದಿಲ್ಲ. ಥ್ಯಾಂಕ್ ಯು ಸರ್. ಇದ್ರೊಳಗೆ ಎರಡು ಟೆಸ್ಟ್ ಬರೋದು, ಗ್ರೋತ್ ಸ್ಕ್ಯಾನ್ ಮತ್ತು ನಮ್ಮ ಹತ್ರ ಇದೆ ಡಾಪ್ಲರ್ ಇಲ್ಲ. ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗಿಳಿ ಮರಿಗಿಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ. ಬರ್ರಿ ಯಾರು ಬರ್ರಿ, ಹೊರ ಸೀರಿಯಸ್ ಪೇಟ್ ಐತಿ ಇಲ್ಲಿ, ಪೇಷಂಟ್ ಹೊರಗೆ ಐತಿಲ್ರಿ ಅಲ್ಲಿ ಯಾರು ಬರ್ಲಂತ ಹೇಳಿ ನೋಡ್ರಿ, ಆಂಬುಲೆನ್ಸ್ ಇಲ್ರಿ. ಬಂದು ಹೇಳ್ರಿ ನೀವು ಬಂದು ಹೇಳ್ರಿ ಸಿಸ್ಟರ್ ಬರ್ರಿ ಅಲ್ಲಿ ಹಚ್ಚಿ ಹೋಗಂತೀರಿ ಅಂದ್ರಲ್ರಿ ಅವ್ರಿಗೆ, ಹಚ್ಚಿ ಹೋಗಂತೀರಿ ಅಂತೀರಲ್ರಿ, ಕೇಳೋಣ ಬರಂಗಿಲ್ಲ. ಅದು ಪೇಷಂಟ್ ಬಂದು ಹೊರಗ್ರಿ ಯಾರು ಬರಲ್ಲ, ಯಾರು ಬರತ್ತಿಲ್ಲ ಸಿಸ್ಟರ್ ಇಲ್ರಿ. ಬರ್ರಿ ನಾನು ನೋಡ್ತೀನಲ್ರಿ, ಬರ್ರಿ ಏನು ಸರ ಏನು ಸರ ಇನ್ನೂ ಗೊತ್ತಿಲ್ಲ ನೋಡ್ರಿ. ಹೊರಗೆ ಪೇಷಂಟ್ ಐತಿ, ಹೊರಗೆ ಅಂದ್ರೆ ಯಾರು ಬರಾಕತ್ತಿಲ್ಲ ರೀ, ಕೇಳತ್ತ ಅಲ್ಲಿವ್ರಲ್ಲ ಅನ್ನತ್ತಾರಂತ್ರಿ. ನಿಮ್ದು ಏನೇನು ರೀ ಮೇಡಮ್, ಪೇಷಂಟಾಗಿ ಏನಂದ್ರಿ ಮೇಡಮ್ ನೀವು ಕೇಳೋರು? ಮೇಡಮ್ ಪೇಷಂಟ್ ಏನಂದ್ರೆ ಕೇಳ ನಿಮಗೆ ಅವರು ಅವ್ರಂತಾರೆ ಏನೋ ಅಂದಿಲ್ಲ ಅಂತ ಹೇಳತ್ ಬಂದ್ರೆ ನೀವು ಬಂದು ಹೇಳಂತ ನೋಡ್ರಿ, ಬಂದು ಹೇಳಂತ ಅನ್ನತಾರಲ್ರಿ ಅವರು. ಬೇರೆ ಬಂದು ಹೇಳಿ ಸೀರಿಯಸ್ ಪೇಷಂಟ್ ಐತಿ ಇಲ್ಲಿ. ಬರ್ತೀನಿ ಬರ್ರಿ ಬರ್ರಿ ಗಾಡಿ ಬರ್ರಿ ಬರ್ರಿ. ಇಲ್ಲ ಮೇಡಮ್ ಪೇಷಂಟ್ ಸಾಯ್ಬೇಕು, ಪೇಷಂಟ್ ಇಲ್ಲಿ ಸೀರಿಯಸ್ ಪೇಷಂಟ್ ಐತಿ, ಬಿಟ್ಟು ಅವ್ರಿಗೆ ಏನಾದ್ರು ಕೇಳಿದ ಯಾರು ಬಂದು ಏನಂತಾರ ಹಂಗ್ರಿ ಅವರು. ಬರ್ರಿ ಚಿಟಿ ಬರ್ಸತ್ರಿ ಬರಲ್ಲಿ, ಚಿಟಿ ಬರ್ಸತ್ರಿ ಬರ್ರಿ ಹೇಳಿ. ಇವ್ರು ಹೇಳಿರಿ ಯಾರು ಹೇಳಿರಲ್ಲ ಕೇಳಿರ್ಲಿ ರೀ. ನೀವು ಚಲೋ ಮಾಡಿದ್ರಿ, ಬಂದು ಭಾಳ ಒಳ್ಳೆ ಕೆಲಸ. ನಾವು KRS ಇದ್ದೀವಿ, KRS ಇದ್ದೀವಿ. ಹಾಂ ಅದೇನೋ ಅಂತಾರಲ್ಲ ಬೈ ಚಾನ್ಸ್ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಪೇಷಂಟ್ ಸೀರಿಯಸ್ ಇದ್ದಾರೆ. ಅದು ಪೇಷಂಟ್ ಸೀರಿಯಸ್ ಐತ್ರಿ, ಚಿಟಿ ಮಾಡ್ಕೋಬೇಕಿತ್ತು.
ಮುಂದೆ ತೋರಿ ಇಲ್ಲೇ ಬಾ ಚೀಟಿ ಮಾಡ್ಸೋದಿತ್ರಿ ಅದಕ್ಕೆ ನಾ ಏನು ಅದು ಎಮರ್ಜೆನ್ಸಿ ಐತೆ ಅಂತ ಹೇಳಿದ್ರೆ ಅದು ಅಬ್ಡಾಮಿನಲ್ ಪೇನ್ ರೀ ಅಲ್ಲಿಂದ ಇಲ್ಲಿ ಜಂಪಂಡಿಂದ ಬಂದಿತ್ತು ಸರ್ ವಿಡಿಯೋ ಯಾರು ಮಾಡ್ಕೊಳ್ತಾರೆ ಯಾಕೆ ನಾ ಮಾಡ್ತಿದ್ವಿ ಎಲ್ಲಿ ಅಲ್ಲಿ ವಿಡಿಯೋ ಯಾರು ಪೇಷಂಟ್ ಒಂದೇ ಐತ್ರಿ ಅಲ್ಲಿ ಬಂದು ಕೇಳಿ ಅಟೆಂಡ್ ಏನಂತ ನಿಮ್ಗೆ ಅಟೆಂಡ್ ಏನಂತ ಕೇಳಿ ನಿಮ್ಗೆ ಅವ್ರ ಕ್ಯಾಶ್ ಇಲ್ಲಿ ತಗೊಂಡು ಹೋಗಂತ ಹಾಂ ಅಲ್ಲಿ ಕೇಳ ಪೇಷಂಟ್ ಸೀರಿಯಸ್ ಐತೆ ಚೀಟಿ ಮಾಡ್ಸೋಣ ಬಾ ಇಲ್ಲ ಹೇಳಿ ಸರ್ ಮೇಡಮ್ ಸರ್ ಲೈವ್ ಸರ್ ಸರ್ ನಾವು ಲೈವ್ ಮಾಡಿ ಅಂತ ವಿಡಿಯೋ ಐತ್ರಿ ಸರ್ ಸರ್ ಯಾಕೆ ಲೈವ್ ಐತ್ರಿ ಮತ್ತೆ ವಿಡಿಯೋ ಐತಿ ಪೂರ್ಣ ನಂಬಲ್ಲಿ ಅವರು ಬಂದು ಪೇಷಂಟ್ ಅಟೆಂಡ್ ಬಂದಿರಲ್ಲ ಬಂದಿನಾರ ಪೇಷಂಟ್ ಮಾಡೀನಿ ಆಲ್ರೆಡಿ JD ಡಿವಿಷನಲ್ ಜಾಯಿಂಟ್ ಆಫ್ ಬೆಂಗಳೂರಿಂದ ಎನ್ಕ್ವೈರಿ ಕಮಿಷನರ್ ಸರ್ ರಿಪೋರ್ಟ್ ಹೋಗಿದೆ. ಸೊ ನೀವು ಕೊಟ್ಟಿರಿ ಅಂತ ನಾ ಏನ್ ಮಾಡಿ ನಾವು ಆಕ್ಚುಲಿ ನೀವು DS ಕೊಡಬೇಕು. ಹಿ ಇಸ್ ವರ್ಕಿಂಗ್ ಆಸ್ RMO ಜಿಲ್ಲಾಸ್ಪತ್ರೆಯಲ್ಲಿ. ಇಲ್ಲ ಸರ್ ನಿಮ್ಮ ಅಂಡರ್ದಲ್ಲಿ ಬರಂಗಿಲ್ಲ ಅವರು 100% ಬರಂಗಿಲ್ಲ. ಹಿ ಇಸ್ ವರ್ಕಿಂಗ್ ಅಂದ್ರೆ ಡಿಸ್ಟ್ರಿಕ್ಟ್ ಸರ್ಜನ್. ನಾವು ಅದೇ ತಮಗೆ ಇವರು ಹೇಳ್ಬೇಕಾಯ್ತು ಯಾರೋ ನಮ್ಮವ್ರು ಹೇಳ ಸರ್ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡೀನಿ ನಿಮ್ಮ ಕಡೆಯಿಂದ ಹಾಂ ರೀ ನೀವು ಅವ ಮಾಡಿದಾನೋ ಸುಳ್ಳು ಕರೆನೋ ಅಂತೇಳಿ ನೀವು ಪೊಲೀಸ್ ಇಲಾಖೆಗೆ ವರದಿ ಕೊಡಬೇಕಾಗಿತ್ತು. 1 ವರ್ಷ ಆಯ್ತು ನೀವೇನೋ ವರದಿ ಕೊಟ್ಟಿಲ್ಲ ಸರ್. ನಿಮ್ಮ ಕೈಯಾಗೆ ಕೊಟ್ಟಿದ್ದೀನಿ, ಒಂದು ಸೆಕೆಂಡ್, ನಿಮ್ಮ ಕೈಯಾಗೆ ಕೊಟ್ಟಿದ್ದೀನಿ, ವಿಡಿಯೋನು ಇದೆ. ಇಲ್ಲ ನಾ ಇದ್ದಿಲ್ಲ, ನಾ ಈಗ ಬಂದ ಮೇಡಮ್ ಸರ್ ನಾ ಬಂದಿದ್ದು ಮೊನ್ನೆ ಒಂದು ಕೊಟ್ರಿ ಈಗ ಏನ್ ಮಾಡಿ ನೀವು ಕೊಟ್ಟಿಲ್ಲ. ಇದನ್ನ ಅವ್ರ ಪಿರಿಯಡ್ ನಾವು ಇರ್ಲಿ ಬಿಡ್ಲಿ ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅದಾರ ಆರ್ಎಂಒ ನಾ ಪಿರಿಯಡ್ ನಮ್ಮೆಲ್ಲ AO ಅದಾರ ಎಲ್ಲಾರನ್ನ ಎನ್ಕ್ವೈರಿ ಮಾಡ್ತೀನಿ. ವಿದಿನ್ 1 ವೀಕ್ ಎನ್ಕ್ವೈರಿ ಮಾಡಿಸಿ ನಾ ತಮಗೆ ಅಡ್ರೆಸ್ ಕೊಡಿ ಆ ರಿಪೋರ್ಟಿಗೆ ಹಾಕ್ತೀನಿ. 100% ಬಡೋಲ್ ಆಸ್ಪತ್ರೆ ಅದು 6 ತಿಂಗಳಾಯ್ತು, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇಲ್ಲ. ರಿಪೋರ್ಟ್ ಹಾಕಿ ಬಂದಿಲ್ಲ ಸರ್ ನಮ್ಗೆ ಏನು ಹಿಂಗಾರ ಹಂಗ ಏನು ಕರ್ಮನೂ ಆಗಿಲ್ಲ. ನೋಡಿ ಮೇಡಮ್, ಡಾಕ್ಟರ್ ಮೇಲೆ ಆಕ್ಷನ್ ತಗೊಳಕ್ ಬರಂಗಿಲ್ಲ. ಕಮಿಷನರ್ ಸರ್ ನಾವು ರಿಪೋರ್ಟ್ ಮಾಡ್ತೀವಿ. ಕಮಿಷನರ್ ಸರ್ ಅವ್ರ ಆಕ್ಷನ್ ನಾವು ಮಾಡಿವಿ ಈ ಕಾಮುಕ ಚಂದ್ರ ಆಟೋ ನೀರ್ದು ಏನು ನೀವು ರಿಪೋರ್ಟ್ ಮಾಡ್ರಿ ಕಮಿಷನರ್ ತೋರ್ಸಿ ಇವ್ರದ್ದು ನಾ ಮಾಡಿ ಈಗ ಮಾಡಕತ್ತೀನಿ. ನೀವು ಕೊಟ್ಟಿರೋದು ಮೊನ್ನೆ ನಮಗೆ ಸರ್ ಹೋದ ವರ್ಷ ಕೊಟ್ಟಿನ್ರಿ ನಿಮ್ ಕೈ ಲೆಟರ್ 1 ವರ್ಷ ಆಯ್ತು ಕೊಟ್ಟು. ಕೇಳಿ ನೀವು DH ಇದ್ದಾಗ ನಿಮ್ ಕೈಯಾಗ ಲೆಟರ್ ಕೊಟ್ಟು